ನೋಡಿ ಎಲ್ಲ ಟಾರ್ಪಲ್ ಒದಿಸಿ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಉಪ್ಪು, ಕಲ್ಲುಪ್ಪು. ವೆಲ್ಕಮ್ ಟು ಕನ್ಯಾಕುಮಾರಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಈ ಗೋಸ್ಟ್ ಟೌನ್ ಇರೋದು. ನೋಡಿ ಇದೇ ಗೋಸ್ಟ್ ಟೌನು, ಅಂದರೆ ಓಲ್ಡ್ ಧನುಷ್ಕೋಡಿ. ಇದು ಎಲ್ಲ ಮುಚ್ಕೊಂಡು ಹೋಗಿದೆ. ಬನ್ನಿ ಆ ಕಡೆ ಸ್ವಲ್ಪ ಒಳಗೋಗಿ ನೋಡೋಣ. ಹಾಂ ಸರ್, ನಾಗರಬಾವಿ. ಇಬ್ಬರೇ. ನಿಮ್ಮದು ಸರ್? ಜಯನಗರ. ಅವ್ರದ್ದು ಕನಕಪುರ. ಹಾಂ. ನೀವು ಯಾವತ್ತು ಬಂದಿದ್ದು ಸರ್? ಅಲ್ಲ, ನಾನು ಮೊನ್ನೆ ಬಂದ್ವಿ. ನೆನ್ನೆ ಇಲ್ಲಿ ಬಿಡಲಿಲ್ಲ, ಲಾಕ್ ಇತ್ತಂತೆ. ನೆನ್ನೆನೂ ರಾಮೇಶ್ವರಮಲ್ಲೇ ಸ್ಟೇ ಆಗಿ ಇವತ್ತು ಬೆಳಿಗ್ಗೆ ಬಂದ್ವಿ ಈ ಕಡೆಗೆ. ನೀವು ಬಂದಿದ್ದು ಸರ್? ಹೌದ್ರಾ? ಯಾವಾಗ ಮೊನ್ನೆನೇ ಬಂದ್ರ ನೆನ್ನೆ ಬಂದ್ರ? ಹೌದಾ, ಸ್ವಲ್ಪ. ಈಗ ಕನ್ಯಾಕುಮಾರಿಗೆ ಹೋಗ್ಬೇಕು. ಹಾಂ, 300. ಹಾಂ. ಇಲ್ಲ, ಒಂದು ವಾರ ಅಷ್ಟೇ. ಸರಿ ಅಣ್ಣ, ಬಾಯ್. ನೀವು ನೋಡ್ಬೋದು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಓಲ್ಡ್ ಮನೆಗಳಿದ್ದಾವೆ. ಇಲ್ಲೂ ಅಷ್ಟೇ ಪ್ಲ್ಯಾಟ್ಫಾರ್ಮ್ ಇದೆ. ಇದೇ ಓಲ್ಡ್ ಧನುಷ್ಕೋಡಿ ಅಂತೆ. ಆಗೆಲ್ಲ ಸೈಕ್ಲೋನ್ ಬಂದು ಹೊಡ್ಕೊಂಡೋಗಿದ್ದಿದ್ದು ಪ್ಲೇಸ್ ಇದು. ಓಲ್ಡ್ ಆಂಜನೇಯ ಟೆಂಪಲ್ ಅಂತ ಇದೆ, ಬಟ್ ಯಾವ ಆ್ಯಂಗಲಲ್ಲೋ ಗೊತ್ತಿಲ್ಲ. ಇದು ಟೆಂಪಲ್ ಅಲ್ಲ, ಇದೇನಂತ ಗೊತ್ತಿಲ್ಲ, ಬಟ್ ಒಳಗೆಲ್ಲ ಸ್ಪೇಸ್ ಇದೆ. ನೋಡಿ, ಇದು ಓಲ್ಡ್ ಚರ್ಚು ಇಷ್ಟು ಡ್ಯಾಮೇಜ್ ಆಗಿದೆ. ಆ್ಯಂಡ್ ನೀವಲ್ಲಿ ನೋಡ್ಬೋದು ಪ್ಲ್ಯಾಟ್ಫಾರ್ಮ್ಸ್, ಅಲ್ಲೆಲ್ಲ ಮೂರ್ತಿಗಳಿಡಲಿಕ್ಕೆ ಇರೋಂಥ ಪ್ಲ್ಯಾಟ್ಫಾರ್ಮ್ಸ್. ಓಕೆ, ಈಗ ನಾವು ನೋಡಿದ್ದು ಓಲ್ಡ್ ಧನುಷ್ಕೋಡಿ, ಅದನ್ನು ಗೋಸ್ಟ್ ಟೌನ್ ಅಂತಲೂ ಅಂತಾರೆ. ಅಲ್ಲಿ ಫಸ್ಟ್ಗೆ ನಾವು ನೋಡಿದ್ದು ಲೆಫ್ಟಲ್ಲಿ ರೈಲ್ವೆ ಸ್ಟೇಷನ್, ಅದಾದಮೇಲೆ ಚರ್ಚ್ ಎಲ್ಲ. ಅಂದರೆ ಹಂಗೊಂದು ಊರು ಇತ್ತು ಅಂತ. 1964ವರೆಗೂ ಒಂದು ಊರು ಇತ್ತಂತೆ. 1964 ಬಂದಿದ್ದ ಸೈಕ್ಲೋನ್ಗೆ, ಆ ಹೊಡೆತಕ್ಕೆ ಎಲ್ಲ ಊರೆಲ್ಲ ಕೊಚ್ಕೊಂಡೋಗಿ ಅಲ್ಲಿದ್ದ ಜನ ಎಲ್ಲ ತಿರ್ಗಾ ಮೈಗ್ರೇಟ್ ಆಗಿರ್ತಾರೆ ಮೋಸ್ಟ್ಲಿ. ಸೊ ಈಗದು ಒಂಥರ ಗೋಸ್ಟ್ ಒಂಥರ ಆಗಿದೆ. ಈಗೊಂದು ಸ್ವಲ್ಪ ಹನಿ ಏನು ಇಡ್ತಾ ಇಲ್ಲ. ಸೊ ಒಂದು ಸ್ವಲ್ಪ ಆಗಲೇ ಬಿಸಿ ಸ್ಟಾರ್ಟ್ ಆಗಿದೆ. ಅದೇ ಒಂದು 12-12:30 ಆಗಿಬಿಟ್ರೆ ಮೇಲಕ್ಕೆ ಬಂದ್ಬಿಡುತ್ತೆ ಅನಿಸುತ್ತೆ ಬಿಸಿ. ಸೊ ಇಲ್ಲಿಂದ 300 ಕಿಲೋಮೀಟರ್ಸ್ ಕನ್ಯಾಕುಮಾರಿ. ನಮಗೆ ಗೊತ್ತಿರಲಿಲ್ಲ ಭಾನುವಾರ ಇಲ್ಲೆಲ್ಲ ಎಂಟ್ರಿ ಇರೋಲ್ಲ ಅಂತ. ಇಲ್ಲಾಂದರೆ ನಾವು ಆರಾಮ್ಸೆ ಶನಿವಾರ ಸೀದಾ ಕೊಡೈಕೆನಾಲ್ಗೆ ಹೋಗ್ಬಿಟ್ಟು ಭಾನುವಾರ ಕೊಡೈಕೆನಾಲಿಂದ ನಾವು ಧನುಷ್ಕೋಡಿಗೆ ಬರ್ಬೋದಿತ್ತು. ಇಟ್ಸ್ ಓಕೆ, ಆ್ಯಪನ್ಸ್. ಸಖತ್ತಾಗಿದೆ ಮಾತ್ರ. ಇದೆಲ್ಲ ಬೇ ಆಫ್ ಬೆಂಗಾಳೆ. ಇದು ಫುಲ್ ಇದೆಯಲ್ಲ, ಇದೆಲ್ಲ ಬೇ ಆಫ್ ಬೆಂಗಾಳೆ. ಬಸ್ಸಸ್ ಇದೆ. ಅಲ್ಲಿಂದ ರಾಮೇಶ್ವರಮಿಂದ ಧನುಷ್ಕೋಡಿಗೆ ಬಸ್ಸಲ್ಲಿ ಬರ್ಬೋದು. ಆ್ಯಂಡ್ ದೆನ್ ವಾಪಸ್ ಬಸ್ಸಲ್ಲೇ ಹೋಗ್ಬೋದು. ಓಕೆ, ಈಗ ರಾಮೇಶ್ವರಮನ್ನು ಸಹ ಬಿಡ್ತಾ ಇದ್ದೀವಿ. ರಾಮೇಶ್ವರಂ ಎಕ್ಸಿಟ್ ಇದು.
ಈಗ ರಾಮನಾಥ್ಪುರಮ್ಗೆ ಹೋಗ್ಬಿಟ್ಟು ರಾಮನಾಥ್ಪುರಮಿಂದ ಲೆಫ್ಟ್ಗೆ ಡಿವಿಯೇಷನ್ ಇದೆಯಂತೆ. ತೂತುಕುಡಿ ಫಸ್ಟ್ಗೆ ಸ್ಟಾಪ್. ಈಗ ಅಲ್ಲಿ ಏನೋ ಸಾಲ್ಟ್ ಮ್ಯಾನುಫ್ಯಾಕ್ಚರಿಂಗ್ ಏನೋ ಇದೆಯಂತೆ ತೂತುಕುಡೀಲಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ಈಗ ರಾಮನಾಥ್ಪುರಮಿಂದ ತೂತುಕುಡಿ. ಓಕೆ, ಈಗ ಪಂಬನ್ ಬ್ರಿಡ್ಜ್ ಹತ್ರ ಇದ್ದೀವಿ. ಈ ಪಂಬನ್ ಬ್ರಿಡ್ಜ್ದು ಫುಲ್ ವಿಡಿಯೋ ನೋಡಬೇಕು ಅಂದರೆ ನಮ್ಮದು ಡೇ 1 ವಿಡಿಯೋ ನೋಡಿ. ಅದರಲ್ಲಿ ಡೇ 1 ನಾವು ಸಂಜೆ ಅಷ್ಟೊತ್ತಿಗೆ ಅಲ್ಲಿ ಬಂದಿದ್ವಿ. ಸಖತ್ತಾಗಿತ್ತು ಸನ್ಸೆಟ್ ಮಾತ್ರ. ಆ್ಯಂಡ್ ದೆನ್ ಇವನ್ ಟ್ರೈನು ಪಾಸ್ ಆಗ್ತಾಯಿತ್ತು ನಾವು ಬಂದಾಗ, ಅದನ್ನು ಶೂಟ್ ಮಾಡಿದ್ದೀನಿ. ಸೊ ಡೇ 1 ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ರಾಮನಾಥ್ಪುರಮಲ್ಲಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಮೀಲ್ ಸಹ ಅನ್ನ ಸಾಂಬಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಮೊನ್ನೆ ಅಷ್ಟೊಂದು ಸಿಗಲೇ ಇಲ್ಲ ಅನ್ನ ಸಾಂಬಾರು. ಒಳ್ಳೆ ಅನ್ನ ಸಾಂಬಾರು ಸಿಕ್ತು, ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಈಗ ಇಲ್ಲಿಂದ 240 ಕಿಲೋಮೀಟರ್ಸ್ ಇದೆ ಕನ್ಯಾಕುಮಾರಿ. ಈಗ ನೆಕ್ಸ್ಟ್ ಈಗ ಟ್ರಿಪ್ 2ನ 0ಗೆ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಆಫ್ಟರ್ 100 ಕಿಲೋಮೀಟರ್ಸ್ ಒಂದು ಬ್ರೇಕ್ ತೊಗೋಬೇಕು. ಸೊ ಅಲ್ಲಿವರೆಗೂ ಬ್ರೇಕ್ ಇಲ್ಲ, ಹಿಂಗೆ ಇರುತ್ತೇನಪ್ಪ ಹೈವೇ. ತಿರುವೇನ್ವೆಲ್ಲಿ ಅಂತ ಒಂದು ಬರುತ್ತೆ, ಅಲ್ಲಿವರೆಗೂ ಹಿಂಗಿರುತ್ತೆ. ಅದಾದಮೇಲೆ ಏನೋ ಡಬಲ್ ರೋಡ್ ಬಂದರೆ ಬರ್ಬೋದು. ನೋಡಿ, ಇಲ್ಲೆಲ್ಲ ಸಾಲ್ಟ್ ಉತ್ಪಾದನೆ ಮಾಡ್ತಾರೆ ಅನ್ಸುತ್ತೆ. ಅಲ್ಲೆಲ್ಲ ಒಂದೊಂದು ದಿಬ್ಬೆ ಥರ ಮಾಡಿ ಅಲ್ಲೆಲ್ಲ ವೈಟ್ ಕಾಣುತ್ತಲ್ಲ, ಅದೆಲ್ಲ ಉಪ್ಪು. ಇನ್ನು ಆ ಕಡೆನೇ ಜಾಸ್ತಿ ಇದೆ ದಿಬ್ಬಗಳು. ಸ್ವಲ್ಪ ಅದ್ರ ಹತ್ರಕ್ಕೆ ಕರ್ಕೊಂಡೋಗಿ ತೋರಿಸೋಣ ಅಂದ್ಕೊಂಡ್ವಿ. ಅದು 15 ನಿಮಿಷ ಡಿಲೇ ಆದರೂ ಪರವಾಗಿಲ್ಲ, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೆ. ನೋಡಿ, ರೋಡ್ ಫುಲ್ಲು ಉಪ್ಪು ಬಿದ್ದಿದೆ. ರೋಡ್ ಫುಲ್ಲು ನೋಡಿ, ಎಲ್ಲ ಟಾರ್ಪಲ್ ಹೊದಿಸಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡಿ, ಉಪ್ಪು, ಕಲ್ಲುಪ್ಪು. ಅಲ್ಲೆಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ದಿಂಬೆ ಹಾಕಿದ್ದಾರೆ. ಅಂದರೆ ಹಿಂಗೆ ಕರಗಿ ನೀರು ಬತ್ತಿ ಉಪ್ಪಾಗುತ್ತೇನಲ್ಲ. ಆಬ್ವಿಯಸ್ಲಿ ಹಾಂ. ಲೋ ನಿಲ್ಲ ಎಳಿತೀನಿ. ಅದರೊಳಗೆ ಯಾಕಲ್ಲ ಎಳಿಸ್ತೀಯ? ಈ ಕಡೆ ಗಿಳಿಯ, ಹಿಂದಕ್ಕೆ ಮುಂದಕ್ಕೆ ಎಲ್ಗೆ ಹೋಗ್ತೀಯಾ? ಅಲ್ಲಿ ಉಪ್ಪು ಮೇಲೆ ಹಚ್ಬೇಡ. ಓಕೆ, ಚಲೋ, ಇಲ್ಲಿಂದ ಬಿಡೋಣ. ಇಲ್ಲಿ ಅಷ್ಟೊಂದು ಬಿಸಿ ಇರುತ್ತೆ ಅಂತ ಅರ್ಥ. ಏನಾ ನಡ್ಕಂಡ ಯಾರನ್ನ ಬೈತಾರೋ ನೋಡಿ, ಬರ್ತಾ ಇದ್ದಾರೆ ಯಾರೋ. ನಾನು ಎಲ್ಲೋ ಕೇಳಿದ ನೆನಪು, ಈ ತೂತುಕುಡಿ ಇಲ್ಲಾಂದರೆ ಟುಟಿಕೋರಿನ್ ಅನ್ನೋದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಾಲ್ಟ್ ಇರಬೇಕು. ನೋಡಿ, ಸುಮಾರು ಕಿಲೋಮೀಟರ್ಸಿಂದ ನೋಡ್ತಾ ಇದ್ದೀನಿ ಈ ಸಾಲ್ಟ್ ಫಾರ್ಮ್ಸು. ಸಖತ್ ಸಾಲ್ಟ್ ಮಾಡ್ತಾ ಇದ್ದಾರೆ ಮಾತ್ರ ಈ ಕಡೆ.
ನೋಡಿ ಫುಲ್ಲು ಆಗಲೇ ಒಂದು 20-30 ಕಿಲೋಮೀಟ್ರಿಂದ ನೋಡ್ತಾ ಇದ್ದೀವಿ. ಫುಲ್ಲು ಸಾಲ್ಟು 3 ಕಿಲೋಮೀಟರ್ ಇರುತ್ತೆ ಅಷ್ಟೇ ಇದು. ಸ್ವಲ್ಪ ದೂರ ಬಂದು ಈಗಾಗಲೇ ಮಳೆ ಸ್ಟಾರ್ಟ್ ಆಯಿತು. ಬಿಸಿಲೂ ಇದೆ, ಮಳೆನೂ ಸ್ಟಾರ್ಟ್ ಆಗಿದೆ. ನಿಂತೋಯ್ತು ಆಲ್ಮೋಸ್ಟು. ಇಲ್ಲಂತೂ ಸ್ಟಾರ್ಟ್ ಆಯಿತು, ಬಟ್ ಎಷ್ಟು ದೂರ ಮಳೆ ಇರುತ್ತೋ ಗೊತ್ತಿಲ್ಲ. ಯಾಕಂದರೆ ಕ್ಲೌಡ್ಸ್ ನೋಡಿ, ಕ್ಲೌಡ್ ಅಸಲೇ ಇಲ್ಲ. ಅಂದರೆ ಈ ಕಡೆ ಲೆಫ್ಟ್ ಸೈಡಿಂದ ಬಂತು ಮಳೆ, ಮುಂದೆ ಎಷ್ಟುವರೆಗೂ ಇರುತ್ತೋ ಗೊತ್ತಿಲ್ಲ. ಈಗ ನೀವು ನೋಡ್ಬೋದು, ಇಲ್ಲೊಂದು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾಯಿದೆ. ಹನಿ ದೊಡ್ಡದಾಗಿ ಬೀಳ್ತಾಯಿದೆ. ಹಾಕ್ಕೊಂಡಿದ್ದೆ ಒಳ್ಳೇದಾಯಿತು. ಓಹೋ ಲೈಟಾಗಿ ಆಗ್ತಾಯಿದೆ, ಬಟ್ ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ತಿರೋದ್ರಿಂದ ನಮಗೆ ಜಾಸ್ತಿ ಬೀಳುತ್ತೆ ಹನಿಗಳು. ತಿರುವನಹಳ್ಳಿ 27 ಕಿಲೋಮೀಟರ್. ಇಲ್ಲ ಆಗಲೇ ಮಳೆ ಇಲ್ಲ, ಏನಿಲ್ಲ, ಫುಲ್ ಡ್ರೈ. ಇಲ್ಲಿಂದ ಇದೆ ರೋಡು ಫುಲ್ಲು ಸ್ಟ್ರೈಟು. ಆಮೇಲೆ ಈ ಬೆಟ್ಟ ಆ ಕಡೆ ಕ್ರಾಸ್ ಆಗುತ್ತೆ ಅನಿಸುತ್ತೆ ನೋಡಿ. ಅಲ್ಲಿ ಬೆಟ್ಟ ಕೊರೆದಿದ್ದಾರೆ, ಮೋಸ್ಟ್ಲಿ ಅದರೊಳಗಿಂದ ಹೋಗ್ಬೋದು. ಸಕ್ಕತ್ತಾಗಿ ಕಾಣುತ್ತೆ. ಉಲ್ಲಾಸ ಯಾಕೋ ಬರಲಿಲ್ಲ, ಇಷ್ಟೊತ್ತರೆಗೂ ವೆಯ್ಟ್ ಮಾಡಿದೆ. ಎಲ್ಲೋದ ಅವನು? ಇಲ್ಲೇ ಬರ್ತಾ ಇದ್ದ ಹಿಂದೆ. ಇವನು ಇಲ್ಲಿ ಹಿಂದೆ ಎಲ್ಲೂ ಇಲ್ಲ. ಅದನ್ನು ಯಾವಾಗ ಕ್ರಾಸ್ ಮಾಡೋದನ್ನೋ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಾಗೂ ಅವ್ನು ಹಿಂದೆ ಇದ್ದಾನೆ ಅನ್ಕೊತಾನೆ ಇದ್ದೆ. ನೋಡಿದ್ರೆ ಮುಂದಕ್ಕೆ ಹೋಗಿದ್ದಾನೇನೋ ಗೊತ್ತಿಲ್ಲ. ಇವನು ಮಿರರಲ್ಲಿ ನೋಡೋದು ಇಲ್ಲ ಹಿಂದೆ ಬರ್ತಾ ಇದ್ದಾರೋ ಇಲ್ಲೋ ಅಂತ. ಅದೊಂದು ದೊಡ್ಡ ಫ್ಲಾ. ಈಗ ಎಷ್ಟು ಮುಂದಕ್ಕೆ ಹೋಗಿದ್ದಾನೋ ಗೊತ್ತಿಲ್ಲ. ಮೋಸ್ಟ್ಲಿ ಮುಂದಕ್ಕೆ ಹೋಗಿರ್ತಾನೆ ಇವನು ಹಿಂದೆ ಮುಂದೆ ನೋಡೋಲ್ಲ, ಹೊರಟೋಗಿದ್ದಾನೆ ಸುಮ್ಮನೆ. ನೋಡೋಣ ಮುಂದೆ ಎಲ್ಲ ಸಿಗ್ತಾನೇನೋ. ಮುಂದೆ ಇದೆಯಾ ಹಿಂದೆ ಇದೆಯಾ? ನೀನ್ ಎಲ್ಲಿದ್ಯಾ? ಅಲ್ಲ, ನನ್ನ ಕ್ರಾಸ್ ಮಾಡ್ಕೊಂಡು ಹೋದ್ಯಾ ನೀನು? ಇಲ್ಲಪ್ಪ, ನೀನೆಲ್ಲೂ ಕಾಣಿಸ್ತಿಲ್ಲ ನಂಗೆ. ಅಲ್ಲ, ಇದು ಗುಡ್ಡ ಕೊರೆದಿದ್ರಲ್ಲ. ಗುಡ್ಡ ಕೊರೆದಿದ್ರು, ಅದಾಗ್ಲಿ ಮುಂದೆ ಇನ್ನೊಂದು ಕನ್ಯಾಕುಮಾರಿ 35 ಕಿಲೋಮೀಟರ್ಸ್ ಇದೆ ನಂಗೆ. ಎಲ್ಲಿದೆಯೋ ಅಲ್ಲೇ ನಿಂತ್ಕೋ, ಬರ್ತೀನಿ. ಸರಿ, ಸ್ವಲ್ಪ ಮುಂದೆ ಯಾವ್ದಾರು ಪಿಸ್ ಹೊಡಿತಾ ಇರ್ತೀನಿ, ಬಾ. ಲೊಕೇಶನ್ ಕಳ್ಸೋದನ್ನ. ಓ ಸರಿ, ಎಲ್ಲಿ ಮಿಸ್ ಆದ ನೀನು? ನಂಗೆಲ್ಲೂ ಕಾಣಿಸ್ತಾ ಇಲ್ಲ. ಬರ್ತೀನಿ ಇರು, ನಿನಗೆ ಐತೆ ಅಲ್ಲಿರು. ಇವ್ಯಾವ ಹಿಲ್ ರೇಂಜಸ್ ಸಕ್ಕದಾಗಿ ಕಾಣ್ತಾ ಇದ್ದಾವೆ. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ಇಲ್ಲಿ ಮುಂದೆ ಒಂದು ಕಾಣುತ್ತಲ್ಲ, ಅದು ಬಿಟ್ಟು ಅದ್ರ ಹಿಂದೆನೂ ಅಷ್ಟೇ ಸೂಪರ್ ಆಗಿದಾವೆಲ್ಲ. ಮ್ಯಾಪಲ್ಲಿ ನೋಡ್ತೀನಿ ರೂಮ್ಗೆ ಹೋದಾಗ. ಸೂಪರಾಗಿದೆ ಈ ಮೌಂಟೇನ್ ರೇಂಜಸ್ಸು. ಅಂದರೆ ನನ್ನ ಪ್ರಕಾರ ವೆಸ್ಟರ್ನ್ ಘಾಟ್ಸ್ ಎಂಡ್ ಅನಿಸುತ್ತೆ ಇದು. ಈ ಕಡೆ ಆ ಕಡೆಯಿಂದ ಆಚೆ ಕೇರಳ ಬರುತ್ತೆ. ಇದು ಮೌಂಟೇನ್ ಕೆತ್ತಿದ್ರಲ್ಲ, ಅಲ್ಲಿ ಫೋಟೋ ತೆಗಿಯೋಣ ಅಂತ ನಿಂತೆ. ನೀನು ಬರ್ತೀಯಾ ನಿಲ್ಸೋಣ ಅಂತ. ನೀನು ಅದು ಯಾವ ಕಾರ್ ಪಕ್ಕದಲ್ಲಿ ಹೋದೋ ಗೊತ್ತಿಲ್ಲ. ನಾನು ಹಿಂದಕ್ಕೆ ಹೋಗಿದ್ದೆ. ಇಲ್ಲೊಂದು ನಿಲ್ಸ್ಲಿವಲ್ಲ ಅವನು ಅಂದ್ಬಿಟ್ಟು. ಸರಿ, ಆರಾಮಾಗಿ ಒಂದು 50 ಹೋಯ್ತಾನೆ. ಹಿಂದೆ ಇದ್ರೆ ಅವನ್ ಕಿತ್ತು ಬಿಸಾಕ್ಬಿಡ ಅವನ್ನ, ಮಿರರ್ನ. ಯೂಸ್ ಇಲ್ವಲ್ಲ. ಕಿತ್ತು ಬಿಸಾಕ್ ಗುರು. ನೋಡ್ರಿ R15 ನೀವು ಹೆಂಗೆ ಯೂಸ್ ಮಾಡ್ತಿರಲ್ಲ ಗೊತ್ತಿಲ್ಲ. ಇವನಂತೂ ಅಸ್ಸಲು ಯೂಸ್ ಮಾಡಲ್ಲ ಅವನ್ನ. ಹಿಂದೆ ಬರ್ಬೇಕಂತ ನನಗೆ ಟೆನ್ಷನ್ ಆಯಿತು ತಿರ್ಗಾ. ಎಲ್ಲಿ ಮಿಸ್ ಆದ ನೀನೇ ಮುಂದೆ ಇದ್ದಿದ್ದು. ಕರುವ ಕೆತ್ತಿದ್ರಲ್ಲ, ಅಲ್ಲಿ ಮುಂದೆ ಇದ್ದೆ ತಾನೇ. ಅಲ್ಲಿ ನಾನು ಹಿಂಗೆ ನಿಲ್ಲಿಸ್ದೆ. ಇನ್ನೇನು ಇವನು ಬರ್ತಾನೆ ಹಿಂದೆ ಬರ್ತಿದ್ದಾನೆ ಅಂತ.
ಸ್ವಾಮಿ ನಿನ್ನ ಪತ್ತೆ ಇಲ್ಲ, ಅದು ಯಾವ ಲಾರಿ ಹಿಂದೆ ಹೊರಟೋದೋ ಗೊತ್ತಿಲ್ಲ. ನಂಗೂ ಕಾಣಿಸ್ಲಿಲ್ಲ ನೀನು. ಇಲ್ಲಿ ನಂಬರ್ ಆಫ್ ಫ್ಯಾನ್ಸ್ ನೋಡಿ, ಶಿವ ಶಿವ, ಏನು ನಂಬರ್ ಆಫ್ ಫ್ಯಾನ್ಸ್ ಹಾಕ್ಬಿಟ್ಟವ್ರೆ. ಅಂದರೆ ಬೆಟ್ಟದ ಮೇಲಿಂದ ಗಾಳಿ ಅಷ್ಟೊಂದು ಬರುತ್ತೆ ಅನಿಸುತ್ತೆ, ಬೆಟ್ಟದ ಮಧ್ಯೆ, ಈ ಕಡೆ ಬೆಟ್ಟ ಆ ಕಡೆ ಬೆಟ್ಟ ಮಧ್ಯೆಯಿಂದ, ಅದಕ್ಕೆ ಹಾಕ್ಬಿಟ್ಟವ್ರೆ. ಅದರಲ್ಲಿ ಸುಮಾರು 90% ವರ್ಕೆ ಆಗ್ತಾಯಿಲ್ಲ. ನೋಡಿ ಎಷ್ಟೊಂದಿದ್ದಾವೆ ಫ್ಯಾನ್ಸು. ಅಂದರೆ ಚಿಕ್ಕ ಚಿಕ್ಕವು, ಇವೇನು ದೊಡ್ಡವಲ್ಲ, ಬಟ್ ಎಕರೆ ಗಟ್ಟಲೆ ಹಾಕ್ಬಿಟ್ಟವ್ರೆ. ಆ್ಯಕ್ಚುಯಲ್ ಸಿಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಾಗೆ. ಇಲ್ಲಿಂದ ಬೀಚ್ಗೆ ಒಂದು 2-2.5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಅಷ್ಟರೊಳಗೆ ಇದೆ ಸಿಟಿ ಫುಲ್ಲು. ವೆಲ್ಕಮ್ ಟು ಕನ್ಯಾಕುಮಾರಿ, ವೆಲ್ಕಮ್ ಟು ಕನ್ಯಾಕುಮಾರಿ. ಹೋಟೆಲ್ ಚಿತ್ರ ವೆಜ್ ರೆಸ್ಟೋರೆಂಟ್. ಒಂದು ಸ್ವಲ್ಪ ಚೆನ್ನಾಗಿದೆ ಊರಿದು, ಅಷ್ಟೊಂದು ಗಿಜಿ ಗಿಜಿ ಇಲ್ಲ. ಸ್ವಲ್ಪ ಅಂಗಡಿಗಳು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಹೋಟೆಲ್ ಚೆನ್ನಾಗಿದ್ದು ಊಟ ಚೆನ್ನಾಗಿ ಸಿಕ್ಕರೆ ಸಾಕು. ಸೊ ಇದು ಬಂದು TRB ರೆಸಿಡೆನ್ಸಿ ಅಂತ. ಇದು ಆ್ಯಕ್ಚುಲಿ ರೆಹೋಬೋತ್ ಹೋಮ್ ಸ್ಟೇನೂ ನೋಡಿದ್ದೆ, ಆ್ಯಂಡ್ ದೆನ್ TRBನೂ ನೋಡಿದ್ದೆ. TRB ಉಲ್ಲಾಸ್ ನೋಡಿದ್ನಂತೆ, ಚೆನ್ನಾಗೇ ಇದ್ದಂಗಿದೆ, ಆ್ಯಂಡ್ ಲೋಯೆಸ್ಟ್ ಪ್ರೈಸ್ ಇದೆ. ಸೊ ಈಗ ರೂಮ್ಗೆ ಹೋಗಿ ಬಂದುಬಿಟ್ಟು ಸ್ವಲ್ಪ ಊಟ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಮೊನ್ನೆಯಿಂದ ಸ್ವಲ್ಪ ಲೋಕಲ್ ಫುಡ್ ತಿಂದು, ಈ ಫಿಶ್ಶು, ಆ ಪರೋಟ ಅಂತೆ, ಅದಾದಮೇಲೆ ದೋಸೆ ಇದನ್ನು ತಿಂದು ಸ್ವಲ್ಪ ಬೇಜಾರೇನೋ ಆಗಿತ್ತು. ಇವತ್ತು ಬೆಳಿಗ್ಗೆನೂ ಅಷ್ಟೇ ಫುಲ್ಲು ಫಿಶ್ ತಿಂದುಬಿಟ್ವಿ ಬ್ರೇಕ್ಫಾಸ್ಟ್ಗೆ. ಏನು ಇಡ್ಲಿ ದೋಸೆ ಏನೂ ತಿನ್ನಲಿಲ್ಲ. ಸೊ ಅದಾದಮೇಲೆ ಮಧ್ಯಾಹ್ನ ಒಂದೊಳ್ಳೆ ರೈಸು ಸಾಂಬಾರು ಸಿಕ್ತು, ತಿಂದ್ವಿ. ಸೊ ಈಗ ಪಂಜಾಬಿ ಡಾಬಾಗೆ ಬಂದಿದ್ವಿ, ಸ್ವಲ್ಪ ರೋಟಿ ಕರ್ರಿ ತಿನ್ನೋಣ ಅಂತ. ಸೊ ಇವತ್ತಿನ ರೈಡ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮೇಯ್ನ್ಲಿ ಧನುಷ್ಕೋಡಿ ನೋಡಬೇಕು ಅಂತ ಭಾರಿ ಆಸೆ ಇತ್ತು. ಸೊ ಸಂಡೇ ಎಂಟ್ರಿಯಲ್ಲಿದ್ರೂ ಮಂಡೇ ಸದ್ಯ ರೀಚ್ ಆಗಿ ಅಲ್ಲಿ ತಿರ್ಕೊಂಡು ಬಂದ್ವಿ. ಒನ್ ಆಫ್ ದ ಆಸಮ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಸಖತ್ತಿತ್ತು ರೈಡು. ಆ್ಯಕ್ಚುಲಿ ರೈಡು ಚೆನ್ನಾಗಿತ್ತು. ಸ್ವಲ್ಪ ಮಳೆ ಬರ್ತಿತ್ತು. ಆಮೇಲೆ ಜನ ಸ್ವಲ್ಪ ಜಾಸ್ತಿ ಇದ್ದರು. ಜನ ಕಡಿಮೆ ಇದ್ದಿದ್ದರೆ ಸಕ್ಕತ್ತಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಆಮೇಲೆ ಫಿಶ್ಶು, ಪ್ರಾನ್ಸು, ಇನ್ನೊಂದೇನು ತಿಂದಿದ್ದು, ಸ್ಕ್ವಿಡ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದರು. ಆ್ಯಕ್ಚುಲಿ ಅದೇನು ತಿನ್ನಲಿ ಇನ್ನೇನು ತಿನ್ನೋಕ್ಕಾಗೇ ಇಲ್ಲ. ಯಾಕಂದರೆ ಇದು ಸೆಕೆಂಡ್ ಟೈಮ್ ನಾನು ಧನುಷ್ಕೋಡಿಗೆ ಬಂದಿದ್ದು. ಫಸ್ಟ್ ಟೈಮು 2019 ಬಂದಿದ್ದೆ. ಅವಾಗ ಇನ್ನೂ ಚೆನ್ನಾಗಿತ್ತು. ಸೊ ಇದು ಇವತ್ತಿನ ರೈಡ್ದು. ನಾಳೆ ಕನ್ಯಾಕುಮಾರಿಲಿ ವಿವೇಕಾನಂದ ಸ್ಟ್ಯಾಚ್ಯೂ ಅಂಡ್ ದೆನ್ ಇನ್ನೊಂದು ಸ್ಟ್ಯಾಚ್ಯೂ ನೋಡಿಕೊಂಡು ಆ ಬೋಟಿಂಗಲ್ಲಿ ಹೋಗಿ ಇಲ್ಲಿಂದ ಬಿಡಬೇಕು. ಸಂಜೆ ಒಳಗೆ ಬೆಂಗಳೂರು ತಲುಪಬೇಕು. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.